ಬಾಲಕಾರ್ಮಿಕ ಪದ್ಧತಿ ಸಾಮಾಜಿಕ ಪಿಡುಗುಗಳಲ್ಲಿ ಅತಿದೊಡ್ಡದು. ನ್ಯಾಯಾಧೀಶ ಕೆಪಿ ಸಿದ್ದಪ್ಪಾಜಿ, ಚನ್ನಗಿರಿ. ಬಾಲಕಾರ್ಮಿಕ ಪದ್ಧತಿಯು ಸಮಾಜವನ್ನ ಕಾಡುತ್ತಿರುವ ಅತಿದೊಡ್ಡ ಸಾಮಾಜಿಕ ಪಿಡುಗುಗಳಲ್ಲಿ ಒಂದಾಗಿದೆ. 14 ವರ್ಷದೊಳಗಿನ ಮಕ್ಕಳನ್ನು ದುಡಿಸಿಕೊಳ್ಳುವುದು ಕಾನೂನು ಬಾಹಿರವಾಗಿದ್ದು, ಅಂತಹವರ ವಿರುದ್ಧ ಕಠಿಣ ಶಿಕ್ಷೆಯೂ ಇದೆ ಎಂದು ಪ್ರಧಾನ ಸಿವಿಲ್ ನ್ಯಾಯಾಧೀಶರು ಹಾಗೂ ಜೆಎಂಎಫ್ಸಿ ನ್ಯಾಯಾಲಯದ ನ್ಯಾಯಾಧೀಶರು, ತಾಲೂಕು ಕಾನೂನು ಸೇವಾ ಸಮಿತಿಯ ಸದಸ್ಯ ಕಾರ್ಯದರ್ಶಿ ಕೆಪಿ ಸಿದ್ದಪ್ಪಾಜಿ ಹೇಳಿದರು. ದಾವಣಗೆರೆ ಜಿಲ್ಲೆಯ ಚನ್ನಗಿರಿ ತಾಲೂಕಿನ ತಾಲೂಕು ಕಾನೂನು ಸೇವಾ ಸಮಿತಿ, ಚನ್ನಗಿರಿ ವಕೀಲರ ಸಂಘ, ತಾಲೂಕು ಶಿಕ್ಷಣ ಇಲಾಖೆ, ಕಾರ್ಮಿಕ ಇಲಾಖೆ ಹಾಗೂ ಸರ್ಕಾರಿ ಪದವಿ ಪೂರ್ವ ಕಾಲೇಜು ಪ್ರೌಢಶಾಲಾ ವಿಭಾಗ ಚನ್ನಗಿರಿ ಇವರ ಸಂಯುಕ್ತ ಆಶ್ರಯದಲ್ಲಿ ಶುಕ್ರವಾರ ಸರ್ಕಾರಿ ಪದವಿ ಪೂರ್ವ ಕಾಲೇಜು ಪ್ರೌಢಶಾಲಾ ವಿಭಾಗದ ಆವರಣದಲ್ಲಿ ಆಯೋಜಿಸಿದ್ದ ವಿಶ್ವ ಬಾಲಕಾರ್ಮಿಕ ಪದ್ಧತಿ ವಿರೋಧಿ ದಿನಾಚರಣೆ ಕಾರ್ಯಕ್ರಮವನ್ನು ಉದ್ಘಾಟಿಸಿ ಅವರು ಮಾತನಾಡಿದರು. 1986ರಿಂದ ಬಾಲಕಾರ್ಮಿಕ ನಿಷೇಧ ಮತ್ತು ನಿಯಂತ್ರಣಕ್ಕೆ ಸಂಬಂಧಿಸಿದ ಕಾನೂನು ಜಾರಿಯಲ್ಲಿದ್ದು, ಸಂವಿಧಾನದ ವಿಧಿ 24ರ ಪ್ರಕಾರ 14 ವರ್ಷದೊಳಗಿನ ಮಕ್ಕಳನ್ನ ಯಾವುದೇ ಉದ್ಯೋಗದಲ್ಲಿ ತೊಡಗಿಸುವುದು ಅಪರಾಧವಾಗಿದೆ. ಬಡತನ, ಅನಕ್ಷರತೆ ಹಾಗೂ ಸಾಮಾಜಿಕ ಕಾರಣಗಳಿಂದ ಬಾಲಕಾರ್ಮಿಕ ಪದ್ಧತಿ ಇನ್ನು ಮುಂದುವರಿಯುತ್ತಿದ್ದು, ಇದನ್ನು ತಡೆಯಲು ಸರ್ಕಾರ, ಸಂಘ ಸಂಸ್ಥೆಗಳು ಹಾಗೂ ಸಾರ್ವಜನಿಕರು ಒಗ್ಗಟ್ಟಿನಿಂದ ಕಾರ್ಯನಿರ್ವಹಿಸಬೇಕಾಗಿದೆ ಎಂದು ಹೇಳಿದರು. ಯಾವುದೇ ಸಂಸ್ಥೆ, ಕೈಗಾರಿಕೆ ಅಥವಾ ವ್ಯಕ್ತಿ ಮಕ್ಕಳನ್ನ ಕಾನೂನು ಬಾಹಿರವಾಗಿ ದುಡಿಸಿಕೊಳ್ಳುತ್ತಿರುವುದು ಕಂಡುಬಂದರೆ ಕಾರ್ಮಿಕ ಇಲಾಖೆ ಅಥವಾ ಕಾನೂನು ಸೇವಾ ಪ್ರಾಧಿಕಾರಕ್ಕೆ ಮಾಹಿತಿ ನೀಡಬೇಕು. ಶಿಕ್ಷಣದ ಮೂಲಕವೇ ಮಕ್ಕಳ ಭವಿಷ್ಯವನ್ನ ರೂಪಿಸಬಹುದಾಗಿದ್ದು, ಪ್ರತಿಯೊಬ್ಬ ಮಗುವಿಗೂ ಶಿಕ್ಷಣದ ಹಕ್ಕು ದೊರಕಬೇಕು ಎಂದು ಕರೆ ನೀಡಿದರು. ಕಾರ್ಯಕ್ರಮದ ಅಧ್ಯಕ್ಷತೆ ವಹಿಸಿದ ವಕೀಲರ ಸಂಘದ ಅಧ್ಯಕ್ಷ ಎಚ್ ಮೋಹನ್ ಮಾತನಾಡಿ, ಮಕ್ಕಳ ಹಕ್ಕುಗಳ ರಕ್ಷಣೆಯಲ್ಲಿ ಸಮಾಜದ ಪ್ರತಿಯೊಬ್ಬರ ಪಾತ್ರವೂ ಮಹತ್ವದ್ದಾಗಿದೆ ಎಂದು ಹೇಳಿದರು. ಮುಖ್ಯ ಅತಿಥಿಯಾಗಿ ಮಾತನಾಡಿದ ಕ್ಷೇತ್ರ ಶಿಕ್ಷಣಾಧಿಕಾರಿ ಜಯಪ್ಪ ಎಲ್, ಕಾನೂನು ಅರಿವು ಮತ್ತು ಜಾಗೃತಿ ಮೂಲಕವೇ ಸಾಮಾಜಿಕ ಪಿಡುಗುಗಳನ್ನು ನಿರ್ಮೂಲನೆ ಮಾಡಬಹುದಾಗಿದೆ ಎಂದು ತಿಳಿಸಿದರು. ಮಕ್ಕಳನ್ನು ಶಾಲೆಗೆ ಕಳುಹಿಸುವ ಬದಲು ದುಡಿಮೆಗೆ ತಳ್ಳುವುದು ಅವರ ಭವಿಷ್ಯಕ್ಕೆ ಮಾರಕವಾಗುತ್ತದೆ. ಮಕ್ಕಳು ದೇಶದ ಅಮೂಲ್ಯ ಆಸ್ತಿಯಾಗಿದ್ದು, ಶಿಕ್ಷಣ ಪಡೆದು ಉತ್ತಮ ನಾಗರಿಕರಾಗಿ ರೂಪುಗೊಳ್ಳಬೇಕು ಎಂದರು. ಪ್ರಸ್ತುತ ದಿನಗಳಲ್ಲಿ ಕೆಲವು ಮಕ್ಕಳು ಮಾದಕ ವಸ್ತುಗಳ ದುರ್ಬಳಕೆ ಹಾಗೂ ಇತರೆ ಕಾನೂನು ಬಾಹಿರ ಚಟುವಟಿಕೆಗಳಿಗೆ ಬಲಿಯಾಗುತ್ತಿರುವುದು ಆತಂಕಕಾರಿ ಬೆಳವಣಿಗೆಯಾಗಿದೆ. ಇಂತಹ ಪರಿಸ್ಥಿತಿಯನ್ನ ತಡೆಯಲು ಪೋಷಕರು, ಶಿಕ್ಷಕರು ಹಾಗೂ ಸಮಾಜದ ಎಲ್ಲ ವರ್ಗದವರು ಮಕ್ಕಳ ಹಿತ ಕಾಪಾಡುವ ಜವಾಬ್ದಾರಿ ವಹಿಸಬೇಕು ಎಂದು ಹೇಳಿದರು. ವಕೀಲರ ಸಂಘದ ಉಪಾಧ್ಯಕ್ಷ ತಿಪ್ಪೇಶ್ ಮಾತನಾಡಿ, ಬಡತನ, ಶಿಕ್ಷಣದ ಕೊರತೆ ಹಾಗೂ ಕುಟುಂಬದ ಅಸ್ಥಿರತೆ ಬಾಲಕಾರ್ಮಿಕ ಪದ್ಧತಿ ಮುಂದುವರಿಯಲು ಪ್ರಮುಖ ಕಾರಣಗಳಾಗಿವೆ ಎಂದು ಹೇಳಿದರು. ಪಟಾಕಿ ತಯಾರಿಕಾ ಘಟಕಗಳು, ಹಡಗು ನಿರ್ಮಾಣ ಕ್ಷೇತ್ರ, ಬೀಡಿ ಕಟ್ಟುವ ಘಟಕಗಳು ಸೇರಿದಂತೆ ಹಲವು ಅಪಾಯಕಾರಿ ವಲಯಗಳಲ್ಲಿ ಮಕ್ಕಳನ್ನು ದುಡಿಸಿಕೊಳ್ಳುವುದು ಕಾನೂನು ಬಾಹಿರವಾಗಿದೆ. ಬಾಲಕಾರ್ಮಿಕರನ್ನ ಬಳಸುವವರ ವಿರುದ್ಧ ಕಠಿಣ ಕ್ರಮ ಕೈಗೊಳ್ಳಲು ಕಾನೂನಿನಲ್ಲಿ ಅವಕಾಶವಿದ್ದು, ಸಾರ್ವಜನಿಕರಲ್ಲಿ ಇಂತಹ ಪ್ರಕರಣಗಳನ್ನು ಸಂಬಂಧಿತ ಇಲಾಖೆಗಳ ಗಮನಕ್ಕೆ ತರಬೇಕು ಎಂದು ಹೇಳಿದರು. ಕಾರ್ಮಿಕ ನಿರೀಕ್ಷಕ ಆರ್ ನಾಗೇಶ್, 1ನೇ ಅಧಿಕ ಸಹಾಯಕ ಸರ್ಕಾರಿ ಅಭಿಯೋಜಕಿ ಸರಿತಾ ಎಲ್, ಪ್ರಾಂಶುಪಾಲ ಟಿಎಚ್ ಪರಮೇಶ್ವರಪ್ಪ ಅವರು ಬಾಲಕಾರ್ಮಿಕ ನಿರ್ಮೂಲನೆ, ಮಕ್ಕಳ ಶಿಕ್ಷಣದ ಹಕ್ಕು ಹಾಗೂ ಕಾನೂನು ಜಾಗೃತಿಯ ಮಹತ್ವದ ಕುರಿತು ಉಪನ್ಯಾಸ ನೀಡಿದರು. ಕಾರ್ಯಕ್ರಮದಲ್ಲಿ ವಕೀಲರ ಸಂಘದ ಕಾರ್ಯದರ್ಶಿ ಜಿಎಸ್ ಮೋಹನ್, ಪ್ಯಾನೆಲ್ ವಕೀಲರಾದ ಎಸ್ಆರ್ ರುದ್ರಪ್ಪ, ಆರ್ ಬಾಬುಜಾನ್ ಸೇರಿದಂತೆ ವಕೀಲರು, ಶಿಕ್ಷಕರು, ವಿದ್ಯಾರ್ಥಿಗಳು ಹಾಗೂ ವಿವಿಧ ಇಲಾಖೆಗಳ ಅಧಿಕಾರಿಗಳು ಉಪಸ್ಥಿತರಿದ್ದರು. ವಿಶ್ವ ಬಾಲಕಾರ್ಮಿಕ ಪದ್ಧತಿ ವಿರೋಧಿ ದಿನಾಚರಣೆಯ ಅಂಗವಾಗಿ ವಿದ್ಯಾರ್ಥಿಗಳಿಗೆ ಬಾಲಕಾರ್ಮಿಕ ನಿಷೇಧ ಕಾನೂನು, ಮಕ್ಕಳ ಹಕ್ಕುಗಳು ಹಾಗೂ ಶಿಕ್ಷಣದ ಮಹತ್ವದ ಕುರಿತು ಅರಿವು ಮೂಡಿಸಲಾಯಿತು. ವರದಿ ದೇವರಾಜ್ ಕೆ, ನಲ್ಲಿಹಂಕಲು, ದಾವಣಗೆರೆ, ಎನ್ಕೆಎಸ್ ಟಿವಿ4. ಪ್ರಾಹಿಬಿಷನ್ ಏನು, ಚೈಲ್ಡ್ ಅನ್ನ ಲೇಬರ್ಗೆ ಉಪಯೋಗಿಸಿಕೊಂಡ್ರೆ, ಅವನ ದುಡಿಮೆಗೆ ಉಳಿಸಿಕೊಂಡ್ರೆ ಅದು ಕೂಡ ಅದು ಮಾಡಬಾರದು ಅಂತೇಳಿ ಆರ್ಟಿಕಲ್ 24 ಅಲ್ಲಿ ಹೇಳ್ತದೆ. ಸೊ ಆ ಅಡಿಯಲ್ಲಿ ನಾವು ಕಾಯ್ದೆಯನ್ನ ತಂದಿದ್ದು 1986ರಲ್ಲಿ ದ ಚೈಲ್ಡ್ ಅಂಡ್ ಅಡೋಲಸೆಂಟ್ ಪ್ರಾಹಿಬಿಷನ್ ರೆಗ್ಯುಲೇಷನ್ ಆಕ್ಟ್ 1986 ಅಂತ ಹೇಳಿ ಕಾನೂನ ತಂದು, ಆ ಕಾನೂನು ಎಲ್ಲಾ ತರದ ಹೇಳಿದೆ. ಸೊ ಇವಾಗ 14 ವರ್ಷಕ್ಕಿಂತ ಕಡಿಮೆ ವಯಸ್ಸನ್ನ ಕೆಲಸ ಮಾಡಬಾರ್ದು ಅಂತ ಹೇಳಿದೆ. ಈಗ ಅದಕ್ಕಿಂತ ಹೆಚ್ಚಿನ ವಯಸ್ಸು ಅಂದ್ರೆ 14ರಿಂದ 18 ವಯಸ್ಸಿನ ಮಕ್ಕಳು ಕೆಲಸ ಮಾಡಬಹುದಾ? ಫ್ಯಾಕ್ಟರಿಗಳಲ್ಲಿ, ಹೋಟೆಲ್ಗಳಲ್ಲಿ, ಬೇರೆ ಯಾವ್ದಾದ್ರು ದುಡಿಮೆ ಮಾಡೋದ್ರ ಕೆಲಸಗಳು ಮಾಡಬಹುದಾ? 14 ವರ್ಷ ಕಂಪ್ಲೀಟ್ ಆಗಿಲ್ಲವ್ರು ಮಾಡಂಗಿಲ್ಲ. ಬಟ್ 14 ವರ್ಷಕ್ಕಿಂತ ಹೆಚ್ಚು, 18 ವರ್ಷಕ್ಕಿಂತ ಕಡಿಮೆ ವಯಸ್ಸಿನ ಮಕ್ಕಳು ಮಾಡಬಹುದಾ, ಮಾಡಬಾರ್ದಾ? ಮಾಡಬಾರ್ದು ಅಂತ ಹೇಳ್ತೀರಾ? ಆಯ್ತು, ಮಾಡಬಹುದು. 14 ವರ್ಷಕ್ಕಿಂತ ಹೆಚ್ಚಿನ ವಯಸ್ಸಿನ ಮತ್ತು 18 ವರ್ಷ ತುಂಬದೇ ಇರುವಂತ ಮಕ್ಕಳು ಕೆಲಸಗಳನ್ನು ಮಾಡುವ ಹೋಟೆಲ್ಗಳಲ್ಲಿ, ಬೇರೆ ಬೇರೆ ಕಡೆ ಕೆಲಸಗಳನ್ನು ಮಾಡಬಹುದು. ಬಟ್ ಅಪಾಯಕಾರಿಯಂತಹ ಕೆಲಸಕ್ಕೆ ಅವ್ರನ್ನ ನೇಮಿಸಿಕೊಳ್ಳಲಾಗಿಲ್ಲ. ಅವರು ದುಡಿಮೆಗೆ ಹೋಗ್ಬೋದು. 14 ವರ್ಷ ಕಂಪ್ಲೀಟ್ ಆಗಿರುವಂತಹ ಮಕ್ಕಳು ದುಡಿಮೆಗೆ ಹೋಗ್ಬೋದು. ಬಟ್ ಅಪಾಯಕಾರಿಯಾದಂತಹ ಕೆಲಸಕ್ಕೆ ಅವ್ರನ್ನ ನೇಮಿಸಿಕೊಳ್ಳಲಾಗಿಲ್ಲ.
ನಾ ಹೇಳದ್ನಲ್ಲ ಅವಾಗ್ಲೇ, ಈ ಫ್ಯಾಕ್ಟ್ರಿಗಳಲ್ಲಿ ದೊಡ್ಡವ್ರ ಒಳಗಡೆ ನುಗ್ಗಕ್ಕಾಗಲ್ಲ, ಪೈಪ್ ಇರ್ತದೆ, ಅದೆಲ್ಲ ಕಸ ಎಲ್ಲ ಕಟ್ಕೊಂಡಿರುತ್ತೆ, ಅದೆಲ್ಲ ಕ್ಲೀನ್ ಮಾಡ್ಬೇಕಾಗಿರುತ್ತೆ. ದೊಡ್ಡವ್ರು ನುಗ್ಗಕ್ಕಾಗಲ್ಲ ಅಂತ ಹೇಳಿ ಚಿಕ್ಕ ಚಿಕ್ಕ ಮಕ್ಕಳನ್ನ ಯೂಸ್ ಮಾಡ್ಕೊಳ್ಳೋಂಥದ್ದು. ಅವ್ರು ಚಿಕ್ಕ ತುಂಬಾ ದೇಹ ಅವ್ರದ್ದು ತುಂಬಾ ಕಡಿಮೆ ಇರುತ್ತಲ್ಲ, ಸೊ ಅವ್ರನ್ನ ಯೂಸ್ ಮಾಡ್ಕೊಳ್ಳುವಂಥದ್ದು. ಸೊ ಇಂಥ ಕೆಲಸಗಳನ್ನ ಮಾಡಂಗಿಲ್ಲ. ಈ ತರ ಅಪಾಯಕಾರಿಯಾದಂತ ಕೆಲಸಗಳನ್ನ ಅವ್ರ ಕೈಲಿ ಮಾಡಿಸೋವಾಗಿಲ್ಲ. ಮತ್ತೆ ಕಟ್ಟಡ ಕೆಲಸಗಳು ಅಷ್ಟೇ, ತುಂಬಾ ದೊಡ್ಡ ಫ್ಲೋರ್ ಇರ್ತದೆ, ಅದೆಲ್ಲ ಸಿಮೆಂಟ್ ಇಟ್ಟಿಗೆ ತಗೊಂಡು ಸಾಗಿಸುವಂಥದ್ದು, ಇಂಥ ಕೆಲಸಗಳನ್ನ ಮಾಡಿಸೋ ಹಾಗಿಲ್ಲ, ಅದು ಅಪರಾಧ ಆಗ್ತದೆ. ಸೊ ಈ ತರ ಪ್ರತಿ ವರ್ಷ ನಾವು ಬಾಲ ಕಾರ್ಮಿಕ ಪದ್ಧತಿ ವ್ಯವಸ್ಥೆಯನ್ನ ಅರಿವನ್ನ ಮೂಡಿಸುವಂತ, ನಿಮ್ಮಂತ ವಯಸ್ಸಿನ ಮಕ್ಕಳಿಗೆ ಅರಿವನ್ನ ಮೂಡಿಸುವಂತ ಉದ್ದೇಶದಿಂದ ವಿಶ್ವಸಂಸ್ಥೆ ಈ ತರ ಪ್ರತಿ ವರ್ಷ ಜೂನ್ 12ನೇ ತಾರೀಕು ಈ ತರ ವಿಶ್ವ ಬಾಲ ಕಾರ್ಮಿಕರ ಪದ್ಧತಿಯ ವಿರೋಧಿ ದಿನನ ಆಚರಣೆ ಮಾಡ್ಕೊಂಡು ಬರ್ತಾ ಇದೆ. ಇದಕ್ಕೆ ಕಾರಣ ಏನು? ಬಾಲ ಕಾರ್ಮಿಕರ ಕಾರಣ ಏನು? ಏನ್ ಕಾರಣ ಇರ್ಬೋದು? ಬಾಲ ಕಾರ್ಮಿಕ ಪದ್ಧತಿ ಜಾರಿಯಲ್ಲಿರೋದಕ್ಕೆ ಏನ್ ಕಾರಣ? ಇನ್ನೂ ಕೂಡ ಅದು ಅಸ್ತಿತ್ವದಲ್ಲಿರೋದಕ್ಕೆ ಇನ್ನು ನಡೀತಾ ಇದೆ ಅಲ್ವಾ? ಬಾಲ ಕಾರ್ಮಿಕ ಅನ್ನೋದು ಇನ್ನು ಈ ತರ ಕಾನೂನು ಇದನ್ನು ಕೂಡ ನಡೀತಾ ಇದೆ. ಕಾರಣ ಏನಿರ್ಬೋದು ಇನ್ನು ಆತರ ನಡೆಯೋದಕ್ಕೆ? ಬಡತನ, ಮನೆಯಲ್ಲಿ ಬಡತನ ಇದೆ. ಸೊ ಆರ್ಥಿಕ ತೊಂದರೆ ಇರೋದ್ರಿಂದ ಮಕ್ಕಳನ್ನ ಏನ್ ಮಾಡ್ತಾರೆ, ಚಿಕ್ಕ ಚಿಕ್ಕ ಮಕ್ಕಳನ್ನ ಕೆಲಸಕ್ಕೆ ಕಳಿಸುವಂತ ವ್ಯವಸ್ಥೆ ಇದೆ. ಮತ್ತೆ ಪೇರೆಂಟ್ಸ್ ಗಳನ್ನ ಅವ್ರಿಗೆ ಅಷ್ಟೊಂದು ಜ್ಞಾನ ಇಲ್ಲದೆ ಇರೋಂಥದ್ದು. ನಮ್ಮ ಮಕ್ಕಳನ್ನ ಕೆಲಸಕ್ಕೆ ಕಳಿಸಿದ್ರೆ ಅವ್ರಿಗೆ ಏನೆಲ್ಲ ಆಗ್ತದೆ ಎಫೆಕ್ಟ್ ಅನ್ನೋದು ಅವ್ರಿಗೆ ಅಷ್ಟೊಂದು ತಿಳುವಳಿಕೆ ಇರೋದಿಲ್ಲ. ಅವ್ರಿಗೇನೋ ಕೆಲ್ಸಕ್ಕೆ ಹೋಗಿ ದುಡ್ಡು ಬರುತ್ತೆ ಅನ್ನೋದು ಇರುತ್ತೆ, ಅವ್ರಿಗೆ ಅಷ್ಟು ಅರಿವು ಇರೋದಿಲ್ಲ ಅಲ್ಲ, ಸೊ ಕಳಿಸ್ತಾರೆ. ಸೊ ಆಗ ಹೇಳಂತಲ್ಲ, ಕಡಿಮೆ ಸಂಬಳದಕ್ಕೆ ಹೆಚ್ಚು ದುರ್ಮಯನ ಮಾಡಿಸ್ಕೋಬಹುದು ಅಂತ ಹೇಳಿ ಮಕ್ಕಳನ್ನ ಕೆಲಸಕ್ಕೆ ಹಾಕೊಳ್ತಾರೆ. ಇನ್ನು ಇದೇ ರೀತಿ ಅನೇಕ ಕಾರಣಗಳಿಂದ ಈ ಬಾಲ ಕಾರ್ಮಿಕ ಅನ್ನೋದು ನಡೀತಾನೆ ಇದೆ. ಸೊ ಆಗ ನಾವ್ ಏನ್ ಮಾಡ್ಬೇಕು? ನಾವು ತಿಳುವಳಿಕೆ ಇರುವಂತ ನಾವ್ ಏನ್ ಮಾಡ್ಬೇಕು? ಎಲ್ಲಾದ್ರೂ ಚಿಕ್ಕ ಮಕ್ಕಳನ್ನ, 14 ವರ್ಷಕ್ಕಿಂತ ಕಡಿಮೆ ವಯಸ್ಸಿನ ಮಕ್ಕಳನ್ನ ಎಲ್ಲಾದ್ರೂ ಕೆಲಸಕ್ಕೆ ಹಚ್ಕೊಂಡಿದ್ರೆ ನೀವು ಅವ್ರಿಗೆ ಪ್ರಶ್ನೆ ಮಾಡ್ಬೇಕು, ನೀವು ಯಾಕೆ ಇಲ್ಲಿ ಕೆಲಸ ನೀವು ನೇಮಿಸ್ಕೊಂಡಿದ್ದೀರಾ? ಇದು ಕಾನೂನಲ್ಲಿ ಅಫೆನ್ಸ್ ಆಗ್ತದೆ, ಇದು ಅಪರಾಧ ಆಗ್ತದೆ. ಇಂಥವ್ರನ್ನ ನೀವು ಮಕ್ಕಳನ್ನೆಲ್ಲ ಕೆಲಸಕ್ಕೆ ಹಚ್ಕೋಬಾರ್ದು ಅಂತ ನೀವು ಪ್ರಶ್ನೆ ಮಾಡ್ಬೇಕು ಅವ್ರನ್ನ. ಎಲ್ಲಾದ್ರೂ ನೀವು ಹೋಗ್ತಿರಲ್ಲ ಸಿಟಿಗಳಿಗೆ, ಅಥವಾ ಎಲ್ಲಾದ್ರೂ ಯಾವ್ದಾದ್ರು ಮಾಲ್ಗಳಿಗೆ ಅಥವಾ ಯಾವ್ದಾದ್ರು ಹೋಟೆಲ್ಗಳಿಗೆ, ಮತ್ತೆ ಎಲ್ಲಾದ್ರೂ ಹೋದಾಗ ನಿಮ್ಗೆ ಆ ಥರ ಜನರು ಕಂಡು ಬಂದ್ರೆ ನೀವು ಪ್ರಶ್ನೆ ಮಾಡ್ಬೇಕು. ಅವ್ರು ಕೇಳಿಲ್ವಾ? ಸಂಬಂಧಪಟ್ಟ ಇಲಾಖೆ ಇರುತ್ತೆ, ಕಾರ್ಮಿಕ ಇಲಾಖೆ ಇರುತ್ತೆ, ಅಲ್ಲಿಗೆ ತರಬಹುದು. ಬೇರೆ ಬೇರೆ ಪೊಲೀಸ್ ಇಲಾಖೆ ಇದೆ, ಅಲ್ಲಿಗೆ ತರಬಹುದು. ಮತ್ತೆ ನಮ್ದು ತಾಲೂಕು ಕಾನೂನು ಸೇವಾ ಸಮಿತಿ ಅಂತ ಇರ್ತದೆ ನಮ್ಮಲ್ಲಿ, ಅಲ್ಲೂ ಬಂದು ನೀವು ಅರ್ಜಿ ಕೊಡ್ಬೋದು. ಆದ್ರೆ ಅರ್ಜಿ ಕೊಟ್ರೆ ಅದಕ್ಕೆ ತಕ್ಕಂತೆ ನಾವು ಕ್ರಮಗಳನ್ನ ಕೈಗೊಳ್ತೀವಿ. ಸೊ ನೀವೆಲ್ಲರೂ ನಿಮ್ಗೆ ಕಂಡು ಬಂದ್ರೆ ಅದನ್ನ ನೀವು ಮಾಡ್ಬೇಕು. ಯಾಕಂದ್ರೆ ಇದು ಒಬ್ಬ ವ್ಯಕ್ತಿಯಿಂದ ಮಾಡ್ಲಿಕ್ಕೆ ಸಾಧ್ಯ ಇಲ್ಲ, ತಳ್ಳಿಕ್ಕೆ ಸಾಧ್ಯ ಇಲ್ಲ ಅಲ್ಲ. ಒಬ್ಬ ವ್ಯಕ್ತಿಯಿಂದ ಮಾಡ್ಲಿಕ್ಕೆ ಆಗ್ತದ? ಅಥವಾ ಬಿಡು ಸರ್ಕಾರ ನೋಡ್ಕೊಳ್ಳುತ್ತೆ, ನಮ್ಗೆ ಹಾಕ್ಬೇಕು ಅಂತ ಹೇಳಿ ನಾವು ಕೈ ಕೊಟ್ಟು ಕೂಡಕ್ಕಾಗ್ತದ? ಅಲ್ಲ. ನಾವು ಪ್ರಶ್ನೆ ಮಾಡ್ಬೇಕು. ನಾವು ಪ್ರಜ್ಞಾವಂತ ವ್ಯಕ್ತಿಗಳು ನಾವೇನ್ ಮಾಡ್ಬೇಕು? ಪ್ರಶ್ನೆ ಮಾಡ್ಬೇಕು. ಆ ರೀತಿ ಪ್ರಶ್ನೆ ಮಾಡಿದಾಗ ಅವಾಗ ನಮ್ಮಲ್ಲಿ ಬಾಲ ಕಾರ್ಮಿಕ ಏನು ಪದ್ಧತಿ ಇದೆ ಅದು ನಿರ್ಮೂಲನೆ ಆಗಕ್ಕೆ ಸಾಧ್ಯ ಆಗ್ತದೆ. ಪ್ರಶ್ನೆ ಮಾಡ್ತೀರಾ? ಪ್ರಶ್ನೆ ಧೈರ್ಯದಿಂದ ಪ್ರಶ್ನೆ ಮಾಡಬೇಕು. ಶಿಕ್ಷಣ ಅಂದ್ರೇನೆ ಪ್ರಶ್ನೆ. ಶಿಕ್ಷಣ ಅಂದ್ರೆ ಬರೀ ಕೆಲಸಕ್ಕೋಸ್ಕರ ಶಿಕ್ಷಣ ಅಲ್ಲ, ಬರೀ ಕೆಲಸ ತಗೊಳ್ಳೋಕ್ಕೋಸ್ಕರ ಶಿಕ್ಷಣ ಅಲ್ಲ. ಶಿಕ್ಷಣ ಅಂದ್ರೆ ಇದು ಕೂಡ ನಾವು ಕೆಲವು ಪ್ರಜ್ಞೆಯನ್ನು ಮೂಡಿಸ್ಕೋಬೇಕು. ಈ ತರದಂದು ಪ್ರಶ್ನೆ ಮಾಡಬೇಕು. ಕೆಲವು ತಪ್ಪುಗಳು ಬಂದ್ರೆ ಪ್ರಶ್ನೆ ಮಾಡಿ ಅರ್ಥವನ್ನ ನಾವು ಸಾಲ್ವ್ ಮಾಡಬೇಕು. ಅದೇ ಶಿಕ್ಷಣದ ಮೂಲ ಉದ್ದೇಶ ಅಲ್ಲ. ಮಾಡ್ತೀರಾ? ಎಲ್ಲರೂ ಮಾಡ್ಬೇಕು, ಆಯ್ತಾ? ಇನ್ನು ಇದ್ರ ಬಗ್ಗೆ ಉಪನ್ಯಾಸ ಕೊಡಕ್ಕೆ ಇದ್ದಾರೆ.